ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಾವು ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ 1 ದ್ವಿತೀಯ ಪಿಯುಸಿ ಕನ್ನಡದ ಪೂರ್ವ ಸಿದ್ಧತಾ ಪರೀಕ್ಷೆ 1 ಕನ್ನಡ ಇದರ ಸಂಪೂರ್ಣ ಉತ್ತರಗಳನ್ನ ಈಗ ನಾವು ನೋಡೋಣ. ಈಗ ನೋಡಿ, ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ, ಹಂದೆಯ ಕೈಯಲ್ಲಿ. ನೋಡಿ, ಈ ಒಂದು ಶತಕದ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ. ತತ್ವಜ್ಞಾನವನ್ನು ಕೇಳದವರು ಯಾರು? ಘೋರ ಪಾಪಿಗಳು. ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಭರವಸೆಯಲ್ಲಿ ಶಿಲುಬೆ ಏರಿದವರು ಜೀಸಸ್. ಹಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವುದು ಇದು ಯಾವುದು? ಹತ್ತಿ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳು ಯಾವುವು? 1 ಮತ್ತು 2 ಸರಿ. ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಇದ್ರೆ ಗೊತ್ತಾಗುತ್ತೆ ಯಾವುದದು ಅನ್ನೋದು. ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು, ವಿಂಗ್ಸ್ ಆಫ್ ಫೈರ್. ದುರ್ಗಪ್ಪ ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದು ಇದರ ಬಗ್ಗೆ. ಯಾವ ಡಿಪಾರ್ಟ್ಮೆಂಟು? ಟೆಲಿಫೋನ್ ಡಿಪಾರ್ಟ್ಮೆಂಟ್. ಇದು ಆನೆಯ ಮಾವುತನ ಹೆಸರು, ವೇಲಾಯುಧ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಂಬರ್ 1 ಎನಿಮಿಗಳು ಯಾರು? PWDನವರು, ಕರೆಂಟ್ನವರು, ಟೆಲಿಫೋನ್ನವರು. ಟೆಲಿಫೋನ್ನವರು. ಈ ಉತ್ತರ ಈ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬರೆಯಿರಿ. ನೋಡಿ, ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಬದುಕು ಭಾಷೆಯನ್ನು ಬಿಟ್ಟಿರುವುದಿಲ್ಲ. ದಣಿ ಎಂದಿಗೂ ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ. ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಮನೋರಮೆ. ಕಲಿಯುಗದ ಅಮೃತ ಚಹಾ. ಇನ್ನು ಇವುಗಳನ್ನು ಹೊಂದಿಸಿ ಬರೆಯಿರಿ ಎಂದಿದ್ದಾರೆ. ಆಲ್ರೆಡಿ ಹೊಂದಿಸೇ ಕೊಟ್ಟಿದ್ದಾರೆ ನೋಡಿ ಇವರು. ನಾಗಚಂದ್ರ ಪಂಪರಾಮಾಯಣ, ಜಾಲಿಯ ಮರದಂತೆ ಪುರಂದರದಾಸರು, ಸೋಮೇಶ್ವರ ಶತಕ, ಪಗೆಯಂ ಬಾಲಕನೆಂಬರೆ, ಬೆಳಗುಜಾವ ಮುಕ್ತಕಂಠ, ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ಇನ್ನು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳನ್ನು ಉತ್ತರಿಸಿ. ರಾವಣನು ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದ ಬಗೆ ಹೇಗೆ? ನೋಡಿ, ಬಹುರೂಪಿಣಿಯನ್ನು ವಶಪಡಿಸಿಕೊಂಡ ರಾವಣನು ಹೂಬಾಣಗಳಿಲ್ಲದ ಮನ್ಮಥನಂತೆ. ನೋಡಿ, ಹೂಬಾಣಗಳಿಲ್ಲದ ಮನ್ಮಥನಂತೆ ಶೋಭಿಸುತ್ತಾ ವಿಶೇಷ ಕಾತರನಾಗಿ ಜಾನಕಿಯನ್ನು ನೋಡಲು ಬಂದ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಅನುಭವಿಸಿದ ಧನ, ಮುಪ್ಪಿನಲ್ಲಿ ಪ್ರಯೋಜನಕ್ಕೆ ಬಾರದ ಮಗ, 2 ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ನೋಡಿ, ಹೇಗೆ ಬರ್ತಾನೆ ಅವತ್ತ? ಜೇನ್ನೊಣಗಳು ಹೂಗಳ ಮಕರಂದವನ್ನು ಹೀರಲು ನಾಮುಂದು ತಾಮುಂದು ಎಂದು ಜೈಂಕಾರ ಗೈಯುತ್ತಾ ಹೊರಡುತ್ತವೆ. ಮನ್ಮಥನು ಜೇನ್ನೊಣದ ಹೆದೆಯೇರಿಸಿ ಹೂಬಾಣ ಹೂಡಿ ಬಿಟ್ಟಂತೆ ಬೆಳಕು ಬೇಟೆಗಾರ ಗುಡಿಗೋಪುರಗಳಿಗೆ ಬಲೆ ಬೀಸಿ ಬರುತ್ತಾನೆ. ಬಲೆ ಬೀಸಿ ಹೇಗಿದೆ? ಬೀಸಿ, ಬಲೆ ಬೀಸಿ ಬರುತ್ತಾನೆ. ಬೆಳಕು ಬೇಟೆಗಾರ ಈ ರೀತಿ ಬರ್ತಾನೆ ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತಿ ತಂದಿದೆ? ನೋಡಿ, ಕೇಕು, ಚಳಿ, ನಕ್ಷತ್ರ ದೀಪಗಳನ್ನ ಹೊತ್ತು ತಂದಿದೆ. ಪ್ಲಾಸ್ಟಿಕ್ ನಕಲಿನ ಗಿಡಕ್ಕೆ ಹತ್ತಿ ಮಂಜಿನ ಕೆಲಸ ಮಾಡಿದೆ. ಮೊಂಬತ್ತಿ ಬೆಚ್ಚನೆಯ ಪ್ರಾರ್ಥನೆಯ ಅನುಭವವನ್ನು ಉಂಟು ಮಾಡಿದೆ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಉತ್ತರವನ್ನು ನೋಡ್ತಾ ಹೋಗಿ. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನು ಹೇಳಿದರು? ನೋಡಿ, ಉತ್ತರವನ್ನು ನೋಡಿ. ನೆಕ್ಸ್ಟ್, ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ? ಮಕ್ಕಳು 15 ವರ್ಷ ತಲುಪುವವರೆಗೆ ಅವರಿಗೆ ಆದರ್ಶ ಮಾದರಿಗಳು ಯಾರು? ನೋಡಿ, ತಾಯಿ, ತಂದೆ ಮತ್ತು ಶಾಲಾ ಶಿಕ್ಷಕರು. ರೋಗಿಗಳು ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂತಹದ್ದು? ನೋಡಿ, ಮನೆಯಲ್ಲಿ ಕರೆದ ಪದಾರ್ಥಗಳನ್ನು ಜಡಿಯುವವರು ಚಿಡ್ಡೆಂದು ನೆಟ್ಟಾಗದು, ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರೆದದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದಾಗಿದೆ. ಅಂದರೆ ಹೇಗಾದರೂ ಸಾಯ್ತೀವಿ, ತಿಂದೇ ಸಾಯ್ತೀವಿ ಅಂತ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ನೋಡಿ, ಕೃಷ್ಣೇಗೌಡರ ಆನೆ ಇದರಿಂದ. ಮಠದಲ್ಲಿ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ನೋಡಿ, ಉತ್ತರಗಳನ್ನು ನೋಡ್ತಾ ಹೋಗಿ. ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದನು? ನೋಡಿ, ಫಾರೆಸ್ಟರ್ ನಾಗರಾಜ್ ಒಬ್ಬನೇ ಕೋವಿ ಹಿಡಿದುಕೊಂಡು ಆನೆಗಾಗಿ ಎಲ್ಲಿ ಕಾದು ಕುಳಿತಿದ್ದ? ನೋಡಿ, ಇದನ್ನು ಕೆಲವೊಮ್ಮೆ ಅಬ್ಜೆಕ್ಟಿವ್ ನಾಗಿ ಕೇಳ್ತಾರೆ. ಶಿಕಾರಿ ಗಂಡಿಯಲ್ಲಿ ಅನ್ನೋದು ವರ್ಡ್ ಬಹಳ ಇಂಪಾರ್ಟೆಂಟು. ಇನ್ನು ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ತಳುವಿಲ್ಲದೆ ಉಸುರು ಇರುಳೇಕೆ ಬಂದೆ? ನೋಡಿ, ಆಯ್ಕೆ ಬರಿಬೇಕು. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನೊಲವು ಕಾವ್ಯಭಾಗದಿಂದ, ಕುಮಾರವ್ಯಾಸ ಬರೆದಂಥ ಕರ್ನಾಟಕ ಭಾರತ ಕಥಾಮಂಜರಿ. ಇದರಿಂದ ಸಂದರ್ಭ ಹೇಳಬೇಕು, ಸ್ವಾರಸ್ಯ ಹೇಳಬೇಕು. ಇನ್ನು ಹಬ್ಬಲಿ ಅವರ ರಸಬಳ್ಳಿ, ಗರತಿ ಹಾಡು ತ್ರಿಪದಿಗಳ ಸಂಗ್ರಹದ ಹಬ್ಬಲಿ ಅವರ ರಸಬಳ್ಳಿ ಪದ್ಯಭಾಗದಿಂದ ಸಂದರ್ಭ ಹೇಳಿ ಸ್ವಾರಸ್ಯ ಹೇಳಬೇಕು. ಇನ್ನು 1 ಹೂ ಹೆಚ್ಚಿಗೆ ಇಡುತ್ತೀನಿ ಇನ್ನೂ ಗಟ್ಟಿ ಪಾದಕ್ಕೆ. ನೋಡಿ,
ಅಲ್ಲೇ ಅದು ಪದ್ಯಭಾಗದ ಹೆಸರೇ ಬಂದ್ಬಿಟ್ಟಿದೆ. ಲಲಿತಾ ಸಿದ್ಧಭಾಸಯ್ಯ ಅವರು ಬರೆದಂಥದ್ದು. ಸಂದರ್ಭ ಸ್ವಾರಸ್ಯ ನೋಡಿ. ಇನ್ನು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸ್ವಾರಸ್ಯ ಬರೆಯಿರಿ. ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ. ಗದ್ಯ ಭಾಗದಿಂದ ಮುಟ್ಟಿಸಿಕೊಂಡವನು ಪಾಠದಿಂದ ನೋಡಿ. ಪಿ ಲಂಕೇಶ್ ಅವರ ಸಮಗ್ರ ಕಥೆಗಳು. ಸಂದರ್ಭ ಸ್ವಾರಸ್ಯ. ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ನೋಡಿ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥ ಪಾಠದಿಂದ ನೇಮಚಂದ್ರ ಅವರು ಬರೆದಿದ್ದಾರೆ. ಸಂದರ್ಭ ಮತ್ತು ಸ್ವಾರಸ್ಯ ನೋಡಿ. ಪಾಠದ ಹೆಸರು, ಆಕರದ ಹೆಸರು, ಕೃತಿಕಾರರ ಹೆಸರು ಇವು ತುಂಬಾ ನಿಮಗೆ ಇಂಪಾರ್ಟೆಂಟು. ಹೊಂದಿಸಿ ಬರೆಯರಲ್ಲಿ ಅನುಕೂಲ ಆಗ್ತದೆ, ಮತ್ತೆ ಈ ಸಂದರ್ಭಗಳನ್ನು ಬರೆಯೋದ್ರಲ್ಲಿ ನಿಮಗೆ ಅನುಕೂಲ ಆಗ್ತದೆ. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ನೋಡಿ. ತಿರುಳ್ಗಣ್ಣದ ಬೆಳ್ನುಡಿ ಮುದ್ದಣ ಬರೆದಂಥ ಆಯ್ಕೆ, ಸಂದರ್ಭ, ಸ್ವಾರಸ್ಯ ನೋಡ್ಕೊಳ್ಳಿ. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸ್ವಾರಸ್ಯ ಬರೆಯಿರಿ ನೋಡಿ. ಕೃಷ್ಣೇಗೌಡರ ಆನೆ ಇದರಿಂದ ನೀಳ್ಗತೆಯಿಂದ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ನೋಡಿ. KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂಥ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಮತ್ತು ಸ್ವಾರಸ್ಯ ಬರೀಬೇಕು. ಸ್ವಲ್ಪ ಸ್ವಾರಸ್ಯ ದೊಡ್ಡದಾಗಿ ಕೊಟ್ಟಿದ್ದಾರೆ, ನೀವು ಇಂಪಾರ್ಟೆಂಟ್ ಬರೀಕೋಬಹುದು. ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನಾ ಸ್ವಾಮಿ, ಇದು ಕೂಡ ಅದರಿಂದನೇ. ಇನ್ನು ಈ ವಿಭಾಗದಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ನೋಡಿ. ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನು. ಉರಿಲಿಂಗ ಪ್ರಜ್ಞೆಯ ಪ್ರಕಾರ ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ, ಇವೆಲ್ಲ ನೋಡಿ ತುಂಬಾ ರಿಪೀಟ್ ಆಗ್ತಾ ಇರ್ತವೆ. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ. ಇಲ್ಲಿ ಪದ್ಯಭಾಗ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರ್ತವೆ. ತುಂಬ ಸುಲಭ ಇರುತ್ತೆ, ಅದನ್ನು ಓದ್ಕೊಂಡು ಆರಾಮಾಗಿ ಬರೀಬಹುದು ನೀವು. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳಾವು ವಿವರಿಸಿ ನೋಡಿ. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ. ಅಲ್ಲಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಬೋದು ನೀವು. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಆನೆಯನ್ನು ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ, ಇದನ್ನು ನೋಡಿ ಬಹಳಷ್ಟು ಸಾರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ನಿದ್ರೆ ಮಂಪರ್ನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಇದು ಕೂಡ ಬಹಳಷ್ಟು ಸಾರಿ ಕೇಳಿದ್ದಾರೆ. ನಾವು ವಿಭಾಗದಲ್ಲಿ ಭಾಷಾಭ್ಯಾಸ. ಯಾವುದಾದ್ರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ನಿಮ್ಮ ವರ್ಕ್ ಬುಕ್ನಿಂದನೇ ಕೇಳ್ತಾರೆ, ಯಾವುದೂ ಹೊರಗೆ ಇರೋದಿಲ್ಲ. ಆದಷ್ಟು ಓದ್ಕೊಂಡ್ಬಿಟ್ರೆ ಆರಾಮಾಗಿ ಬರೀಬೋದು ನೀವು. ಕೆಳಗಿನ 2 ಪದಗಳ ನಾನಾರ್ಥ ಬರೆಯಿರಿ ನೋಡಿ. ಗುರು, ಕಳೆ, ಬಟ್ಟೆ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ. ಮತ್ತು ಕೆಳಗಿನ ಪದಗಳ 2 ವಿಭಕ್ತಿಗಳನ್ನು ಬರೆಯಿರಿ. ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ. ಮತ್ತು ಅನ್ಯ ದೇಶ ಪದಗಳನ್ನು ಬರೆಯಿರಿ. ಇನ್ನು ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ಮೂಢನಂಬಿಕೆಗಳು ಹಾಗೂ ಪ್ರಸ್ತುತ ಸಮಾಜ ನೋಡಿ, ಅದನ್ನು ಕೊಟ್ಟಿದ್ದಾರೆ. ಕೆಲವು ಪ್ರಬಂಧ ಇದ್ದಾವೆ, ಒಂದು 10 ಪ್ರಬಂಧ ಅವನ್ನ ನೀವು ರೂಢಿ ಮಾಡ್ಕೊಂಡ್ಬಿಟ್ರೆ ಅದೇರಲ್ಲೇ ಕೇಳ್ತಾರೆ. ಇನ್ನು ನೋಡಿ, ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಕೋಬಹುದು. ನಿಮ್ಮ ಹತ್ರ ಇಲ್ಲ ಅಂದ್ರೆ ಬರ್ಕೋಬಹುದು. ಇನ್ನು ಒಂದು ಮನವಿ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರುತ್ತೆ. ಇಲ್ಲಿ ಖಾಸಗಿ ಪತ್ರಕ್ಕೆ ನೋಡಿ, ಮೊದಲನೇದ್ದು ಲೋಕೇಶ್ವರಿ ಅಥವಾ ದಯಾನಂದ್ ದ್ವಿತೀಯ ಪಿ ಸಂಗೊಳ್ರಾಯಣ್ಣ ಪದವಿ ಪೂರ್ವ ಕಾಲೇಜು, ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ. ಈ ವಿಳಾಸದಲ್ಲಿರುವ ನೀವೆಂದು ಭಾವಿಸಿ. ಶಾಂತಮ್ಮ, ರಾಣಿ ಚೆನ್ನಮ್ಮ ರಸ್ತೆ, ಹುಬ್ಬಳ್ಳಿ. ಈ ವಿಳಾಸದಲ್ಲಿ ವಾಸವಿರುವ ನಿಮ್ಮ ತಾಯಿಗೆ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರ ಬರೆಯಿರಿ ನೋಡಿ. ಇದು ಖಾಸಗಿ ಪತ್ರ ನೋಡಿ. ಇವರಿಂದ ಯಾವ ರೀತಿ ಬರೀಬೇಕು, ಯಾವ ರೀತಿ ಮೊದಲೇ ಸಂಬೋಧನೆ ಮಾಡಬೇಕು, ಕೊನೆಗೆ ಯಾವ ರೀತಿ ಬರೀಬೇಕು, ವಿಳಾಸ ಹೇಗೆ ಬರೀಬೇಕು. ಆಮೇಲೆ ಇದೊಂದು ಮನವಿ ಪತ್ರ. ಉಳಿತಾಯ ಖಾತೆಯನ್ನು ತೆರೆಯುವಂತೆ ಕೋರಿ ಪತ್ರ ಬರೆಯಿರಿ ನೋಡಿ. ಹೀಗೆ 2 ರೀತಿಯ ಪತ್ರಗಳು ಮಾತ್ರ ಇರ್ತವೆ. ಈ ಪತ್ರದ ಪ್ಯಾಟರ್ನ್ ಇಂಪಾರ್ಟೆಂಟ್. ಯಾವುದನ್ನು ಲೆಫ್ಟ್ ಬರೀಬೇಕು, ಯಾವುದನ್ನು ರೈಟ್ ಬರೀಬೇಕು, ಅದನ್ನು ತಿಳ್ಕೊಂಡು ನೀವು ಬರೀಬೇಕು. ಇಲ್ಲಿಗೆ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಕನ್ನಡದ ಉತ್ತರಗಳನ್ನು, ಸಂಪೂರ್ಣ ಉತ್ತರಗಳನ್ನು ನೋಡಿದೆವು. ಈಗಾಗಲೇ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಅವುಗಳನ್ನು ಕೂಡ ಮಾಡಿದ್ದೇವೆ. ನಿಮ್ಮ ಕನ್ನಡ, ಇಂಗ್ಲಿಷ್ ಮತ್ತು ನಿಮ್ಮ ಬಹಳಷ್ಟು ವಿಷಯಗಳನ್ನು, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲ ವಿಷಯಗಳ ಒಂದು ಪತ್ರಿಕೆಗಳ ಉತ್ತರಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿದ್ದು ಅವುಗಳನ್ನು ಪ್ಲೇಲಿಸ್ಟ್ ತೆರೆದು ಹುಡುಕಿ ನೋಡಿ
ಓದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.